ಹಾಯ್, ಒಂದು ಹುಡುಗ ಒಂದು ಹುಡುಗಿ ತಂದೆ ತಾಯಿನ ಬಿಟ್ಟು ಓಡೋಗಿರೋಂಥದ್ದು ಎಂತಕ್ಕೋಸ್ಕರ ಹೇಳಿ? ಸೆಕ್ಸ್ಗೋಸ್ಕರ. ಯಾಕೆ ಆ ಸೆಕ್ಸ್? ದೇಹದ ಬಯಕೆ, ದೇಹದ ವ್ಯಾಮೋಹ, ಅವರ ಒಂದು ಕುರುಡುತನ. ಸೆಕ್ಸ್ 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 ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಪರಾರಿಯಾದ ನಮ್ಮ ಯುವಕರು. ಏನು ಯುವಕರು ಅಂತಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ನಾನೊಂದು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಯಾದಗಿರಿಯಲ್ಲಿ ಲೋಕೇಶ್ ರಾಥೋಡ್ ಅನ್ನೋರ್ ಮೇಲೆ ಎಫ್ಐಆರ್ ಆಗಿದೆ ಅಂತ. ಅದನ್ನ ಎಷ್ಟು ಜನ ನೋಡಿದೀರಾ? ಅದೇ ನಾನು ಸೆಕ್ಸ್ ಅಂದಿದ ತಕ್ಷಣ, ಸೆಕ್ಸ್ ವಿಡಿಯೋ, ಸೆಕ್ಸ್ ಕಂಟೆಂಟ್ ಅಂದಿದ ತಕ್ಷಣ ಎಷ್ಟು ಜನ ನೋಡ್ತೀವಿ? ನನ್ನನ್ನು ಸೇರಿನೇ ಎಷ್ಟು ಜನ ನೋಡ್ತೀವಿ? ನಾವ್ ಯಾಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಾವು ಪ್ರಶ್ನೆ ಮಾಡಲ್ಲ? ನಮ್ಮ ಆಡಳಿತ ವ್ಯವಸ್ಥೆ ಹೇಗ್ ಕುಂಠಿತವಾಗಿದೆ? ನಾವ್ ಇಂಥ ಸರ್ಕಾರನ ಯಾಕೆ ಆಯ್ಕೆ ಮಾಡಿದ್ವಿ? ಸೆಕ್ಸ್ ಅನ್ನೋ ವಿಚಾರ ಬಂದಿದ ತಕ್ಷಣ, ಸೆಕ್ಸ್ ಅನ್ನೋ ಕಂಟೆಂಟ್ ನಾವು ಕೇಳಿದ ತಕ್ಷಣ, ಅದು ನೋಡಿದ ತಕ್ಷಣ, ಪೋಸ್ಟ್ ನೋಡಿದ ತಕ್ಷಣ ವ್ಯೂಸ್ ಅಂತೂ ಮಿಲಿಯನ್ ಗಟ್ಲೆ ಓಡಿರುತ್ತೆ. ಮಿಲಿಯನ್ಸ್ ಗಟ್ಲೆ ಓಡಿರುತ್ತೆ ವ್ಯೂಸ್. ಬಟ್ ಅಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ದ ಅಂತ ಸುಳ್ಳು ಎಫ್ಐಆರ್ ಹಾಕ್ಬಿಟ್ಟು ಅವ್ರ ಮೇಲೆ ಗುಬೆ ಕೂರಿಸ್ತಾರೆ, ಲೋಕೇಶ್ ರಾಥೋಡ್ ಅನ್ನೋ ಮೇಲೆ. ಅಂದ್ರೆ ಅವರು ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಾರೆ, ಅಥ್ಲೆಟಿಕ್ಸ್. ನೋಡಿ, ನನ್ಗೂ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ, ಬಟ್ ನಮ್ಮ ಮನೇಲಿ ಸಪೋರ್ಟ್ ಮಾಡಿಲ್ಲ. ನಮ್ ಇಂಡಿಯನ್ ಪೇರೆಂಟ್ಸ್ ಸೋ ಕಾಲ್ಡ್ ಹೆಂಗಿರುತ್ತೆ ಅಂತಂದ್ರೆ, ಬರೀ ಓದಿಂದ ಎಷ್ಟು ಜನಕ್ಕೆ ಅವ್ರು ಓದಿರೋ ಕಂಟೆಂಟ್, ಓದಿರೋ ವಿಚಾರದ ಬಗ್ಗೆ ಅವ್ರು ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ನಮ್ಮ ಒಂದು ಸೋ ಕಾಲ್ಡ್ ಇಂಡಿಯಾದಲ್ಲಿ. ಅವ್ರು ಓದಿರೋದೇ ಬೇರೆ, ಅವ್ರ ಕೆಲಸ ಮಾಡ್ತಿರೋದೇ ಬೇರೆ. ಯಾರೋ 10% ಅಷ್ಟೇನೆ ಇಲ್ಲಿ ಸರ್ವೆ ಆಗ್ತಿರೋದು. ನೋಡಿ, ನಾವು ಓದೋದೇ ಒಂದು, ನಾವು ಕೆಲಸ ಮಾಡೋದೇ ಒಂದಾಗಿರುತ್ತೆ. ಬಟ್ ಆ ಸ್ಪೋರ್ಟ್ಸ್ ಮ್ಯಾನ್ ಅಷ್ಟು ಕಷ್ಟ ಕೊಡ್ತಿದ್ರೆ, ನಾವು ಸೆಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದ ತಕ್ಷಣ ಅಷ್ಟು ಮಿಲಿಯನ್ ಗಟ್ಸ್ ಹೋಗ್ತಾರೆ. ಬಟ್ಟೆ ಬಿಚ್ಚಿಬಿಟ್ಟು ವಿಡಿಯೋ ಮಾಡಿದ್ರೆ ಅಷ್ಟು ಮಿಲಿಯನ್ ಗಟ್ಸ್ ಹೋಗ್ತಾರೆ. ಒಂದು ಟಾಪಿಕ್ ಇಟ್ಕೊಂಡು ಅವ್ರು ಇಷ್ಟು ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ ಅಂತಂದ್ರೆ ಯಾರು ಕೂಡ ಸೋ ಕಾಲ್ಸ್ ಯಾರು ರೈಸ್ ಮಾಡಿಲ್ಲ. ಮತ್ತೆ ಮಾತಾಡ್ತಾರೆ, ನೀವು ಮಾತಾಡಬಾರ್ದು, ಉತ್ತರ ಕರ್ನಾಟಕ ಸಪ್ರೇಟ್ ಮಾಡಿ ಅಂತ ಮಾತಾಡ್ತಾರೆ. ನಾನ್ ಸಪ್ರೇಟ್ ಮಾಡಿ ಎಲ್ಲೂ ಮಾತಾಡಿಲ್ಲ. ಅಲ್ಲಿ ಯಾದಗಿರಿಯಲ್ಲಿ ಇವಾಗ ಅನ್ಯಾಯ ಆಗಿದೆ, ನೀವ್ ಎಷ್ಟು ಜನ ಅಲ್ಲಿ ರೈಸ್ ಮಾಡಿದಾರೆ ವಾಯ್ಸ್ನ. ಅವರು ಬಂದಿರೋಂತ ಮೆಡಲ್ಸ್ ನ ರೋಡಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ. ಎಂತ ದರಿದ್ರ ವ್ಯವಸ್ಥೆ ಗುರು ನಾವು ಆಯ್ಕೆ ಮಾಡಿದೀವಿ ಸರ್ಕಾರಗಳನ್ನ. ಎಂತ ದರಿದ್ರ ವ್ಯವಸ್ಥೆಯಲ್ಲಿ ನಾವು ಹುಟ್ಟಿದೀವಿ. ಇನ್ನೊಂದು ಜನ್ಮ ಅಂತ ಇದ್ರೆ ಹುಟ್ಬಿಟ್ಟಿದೀವಿ, ಸತ್ತೋಗ್ತೀವಿ. ಇನ್ನೊಂದು ಜನ್ಮ ಅಂತ ಇದ್ರೆ ದಯವಿಟ್ಟು ನಾನು ಈ ದೇಶದಲ್ಲಿ ಹುಟ್ಟಕ್ಕೆ ಇಷ್ಟ ಪಡಲ್ಲ. ಸಾಕಾಗೋಗಿದೆ ಈ ದರಿದ್ರ ವ್ಯವಸ್ಥೆಗೆ, ಈ ದರಿದ್ರ ಭ್ರಷ್ಟಾಚಾರಕ್ಕೆ, ಈ ದರಿದ್ರ ಮತದಾನಕ್ಕೆ. ಪ್ರಜಾಪ್ರಭುತ್ವ ಅದೊಂದು ಸುಮ್ಮನೆ ಟೈಟಲ್ ಅಷ್ಟೇ, ಬಟ್ ಇದು ರಾಜಕಾರಣಿಗಳ ಪ್ರಭುತ್ವ ಆಗೋಗಿದೆ. ಇದನ್ನ ಪ್ರಶ್ನೆ ಮಾಡಕ್ ಗಂಡಸಿಗೂ ಧೈರ್ಯ ಇಲ್ಲ. ಯಾರಾದ್ರೂ ಒಬ್ರು ಸೋ ಕಾಲ್ಡ್ ಇವಾಗ್ಲೂ ಬರ್ತಾರೆ. ನೋಡಿ, ನಾನು ಪಕ್ಷಾತೀತ, ನಾನು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಲ್ಲ. ವ್ಯಕ್ತಿಗೆ ನೋಡಿ ಮತ ಹಾಕಿ, ಅದನ್ನ ಬಿಟ್ಟು ಅವನ್ ಏನು ಅನ್ನೋದನ್ನ ಮಾಡಿ. ಈಗ ಅವನ ಅನ್ಭೋಗ್ಸಿರೋ ಕಷ್ಟ ನೋಡಿದ್ರೆ ನಿಮ್ಗೆ ಕರಳು ಕಿತ್ಕೊಂಡು ನಮಗ್ ಬರುತ್ತಪ್ಪ. ನನ್ಗಂತೂ, ನನ್ಗೆ ಒಬ್ಬ ನನ್ ಜೊತೆಲಿರೋ ನಮ್ ಬ್ರೋ ನನ್ಗೆ ವಿಡಿಯೋಸ್ ಸೆಂಡ್ ಮಾಡಿ, ಬ್ರೋ ಇದ್ರ ಬಗ್ಗೆ ಮಾತಾಡಿ. ಅವನು ಸ್ಪೋರ್ಟ್ಸ್ ಹುಡುಗ, ಅವನು ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ನನ್ಗೆ ಹೇಳ್ದ, ನಾನು ನೋಡ್ದೆ, ನನ್ಗೂ ಹೊಟ್ಟೆ ಹೊಲಿತು, ಮಾಡ್ದೆ. 1500 ವ್ಯೂಸಾ? ಸೆಕ್ಸ್ ಅಂದಿದ ತಕ್ಷಣ ಯಾಕೆ ಅಷ್ಟು ವ್ಯೂಸ್ ಹೋಗುತ್ತೆ? ಇದು ನಮ್ಮ ಒಂದು ಸೋ ಕಾಲ್ಡ್ AI. ನೋಡುವ ಏನಾಗುತ್ತೋ ನಮ್ಮ ಸೊಸೈಟಿ. ಥ್ಯಾಂಕ್ ಯು. ಹೇಳ್ಬೇಕು ಅನಿಸ್ತು, ಹೇಳಿದೀನಿ. ಅದ್ರ ಮೇಲೆ ನಿಮ್ ಇಷ್ಟ.